ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗ್ ಏನಪ್ಪ ಅಂದರೆ, ಹೆಂಗಿದ್ರು ಊರಲ್ಲಿದ್ದೀನಲ್ಲ, ಸೊ ಊರು ಟೂರೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮೂರಿಗಿದೆ, ಇಲ್ಲಿಂದ ಬೆಟ್ಟ ಗುಡ್ಡ ದೇವಸ್ಥಾನ ಎಲ್ಲ ತೋರ್ಸೋಣ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಮನೆ, ಇಲ್ಲಿಂದ ಸ್ಟ್ರೈಟ್ ಹೋದರೆ ದೇವಸ್ಥಾನ. ಇದೇ ಸ್ಟ್ರೈಟ್ ರೋಡು, ಇದೇ ನಮ್ಮೂರು ಬೆಟ್ಟ ತೋರಿಸ್ತೀನಿ. ಅಲ್ಲೊಂದು ಕೆರೆ ಇದೆ, ಆ ಕೆರೆಯಿಂದ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲೋಗ್ಬಿಟ್ಟು ಆ ಕೆರೆ ವ್ಯೂ ತೋರಿಸ್ತೀನಿ. ನಮ್ಮೂರು ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾವು ಹೋಗ್ತಿರೋ ಗಾಡಿ ಹಳೆ ಮಾಡೆಲ್ಲೇ ಚೆಂದಾಗಿ ಐಸಿದೆ. ಒಂದು ಸ್ವಲ್ಪ ಸೌಂಡ್ ಇಲ್ಲ, ಏನಿಲ್ಲ. ಹಳೆ ಮಾಡೆಲ್ ಹೆವಿ ಸೌಂಡು, ಒಂಥರ ಫೀಲ್ ಆಗೋದು. ಓಡಿಸ್ರೆ ಫುಲ್ ಗಾಡಿನೇ ವೈಬ್ರೇಟ್ ಆಗೋದು. ಇದು ಸಾಫ್ಟ್ ವರ್ಷನ್ ಚೆನ್ನಾಗಿದೆ, ಬಟ್ ಸಾಫ್ಟ್ ವರ್ಷನ್. ಬಟ್ ಹಳೆ ಗಾಡಿ ತುಂಬ ಇಷ್ಟ ನನಗೆ. 3 ದೇವಸ್ಥಾನ ಪೂಜೆ ಮಾಡ್ತಾರಲ್ಲ ಅವ್ರ ಮನೆ. ಸೌಂಡ್ ಕೇಳಿಸ್ತಾ ಇದೆ ನಾನು ಮಾತಾಡ್ತಾ ಇರೋದು ಇಲ್ವಾ? ಇದೆ ನಿಮಗೆ ಇಲ್ವೋ ಗೊತ್ತಿಲ್ಲ, ಕೇಳಿಸ್ತಿದೆ ಅನ್ಕೋತೀನಿ. ಇಲ್ಲ ನಮ್ಮ ಮಾಮಂದಿರು, ನಾನು ಹೇಳ್ತೇನಲ್ಲ ನೆನ್ನೆ, ಎಲ್ಲ ಮಾಮಂದಿರು. ಇಲ್ಲಿರೋರಿಬ್ಬರು ನಮ್ಮ ಅಪ್ಪ ಅಮ್ಮ, ಮತ್ತು ನಮ್ಮೂರು, ನಮ್ಮ ದೊಡ್ಡ ಮಾಮ, ಎಲ್ಲ ಮಾಮಂದಿರಿದ್ದಾರೆ. ದೇವಸ್ಥಾನ ಆದಮೇಲೆ ದೇವಸ್ಥಾನದಲ್ಲಿ ಕಲ್ಯಾಣಿ ಇರೋದು ನಾರ್ಮಲ್ಲು. ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನ ನೋಡಿ ಕಾಣಿಸ್ತೈತೆ. ಆ್ಯಕ್ಚುಲಿ ಫಸ್ಟ್ ಇಷ್ಟು ಇರಲಿಲ್ಲ, ಇವಾಗ ಕಟ್ಸಿರೋದು ಇದು ಇಷ್ಟು. ಅದಕ್ಕೆ ಹಂಗೆ ವುಡನ್ದು ಸಪೋರ್ಟಿಗೆ ಅಂತ ಇಟ್ಟಿದ್ದಾರೆ. ಫಸ್ಟ್ ಇಷ್ಟೇ ಇತ್ತು, ಆಮೇಲೆ ಮೇಲ್ಗಡೆ ಕಟ್ಟಿರೋದು. ಎಲ್ಲ ಒಂದು ಕಲ್ಯಾಣ ಇದೆ ನೋಡಿರಿ, ಚೆನ್ನಾಗಿದೆ. ಇದು ಫಸ್ಟ್ ಏನಿರಲಿಲ್ಲ, ಇದು ಇವಾಗ ಕನ್ಸ್ಟ್ರಕ್ಟ್ ಮಾಡಿರೋದು. ಮತ್ತು ಇದು ಅಷ್ಟು ಇವೆಲ್ಲ ಏನಿರಲಿಲ್ಲ. ಇದೊಂದು ದೊಡ್ಡ ಆಲದ ಮರ ಇದೆ, ಒಳ್ಳೆ ನೆರಳು ಕೊಡುತ್ತೆ. ಇಷ್ಟು ದೊಡ್ಡ ಆಲದ ಮರ. ಈ ಕಲ್ಯಾಣಿ ಇವಾಗ ಕಟ್ಟಿರೋದು. ಇಲ್ಲಿ ಫಸ್ಟು ನಾವು ಸಮ್ಮರ್ ಹಾಲಿಡೇಸಿಗೆ ಬಂದರೆ ನಮ್ಮ ಮಾಮ ಕರ್ಕೊಬರೋರು ಸ್ವಿಮ್ಮಿಂಗ್ ಆಡೋಕ್ಕೆ. ನಾವು ಆ ಪಾಯಿಂಟಲ್ಲೆಲ್ಲ ಸ್ವಿಮ್ ಮಾಡೋದು, ಯಾಕೆಂದರೆ ಅಲ್ಲಿ ಮಣ್ಣು ಜಾಸ್ತಿ ಇತ್ತು, ಸೊ ಅಷ್ಟು ಡೀಪ್ ಇರಲಿಲ್ಲ. ಮತ್ತು ಊರಿನ ಹಾವುಗಳು, ಏಡಿ ಎಲ್ಲ ಇದ್ದಾವೆ ಇದರೊಳಗೆ. ಅದ್ರ ಜೊತೆ ಎಲ್ಲ ಸ್ವಿಮ್ ಮಾಡಿದ್ದೀವಿ ಗೈಸ್ ನಾವು, ಆಯಿತಾ. ಸದ್ಯಕ್ಕೆ ಕಾಲಿಗೆಲ್ಲ ಸಿಕ್ಕಿಲ್ಲ, ಬಟ್ ನಾನು ಯಾವಾಗ ಸ್ವಿಮ್ ಮಾಡೋಕ್ಕೆ ಬಂದೀನಿ, ಬಟ್ ನಾನು ಬಂದಾಗೆಲ್ಲ ಯಾವಾಗಲಾರು ಒಂದು ಸರ್ತಿ ಹಾವು ಇಲ್ಲ ಏಡಿ ಕಾಣಿಸ್ಕೊಳ್ತಾನೆ ಇರುತ್ತೆ. ಇಲ್ಲ ಇಲ್ಲೆಲ್ಲೋ ಒಂದು ಕಾರ್ನರಲ್ಲಿ ಹಿಂಗೆ ಒದ್ದಾಡ್ತಾ ಇರುತ್ತೆ, ಬಾಲಾಡಿಸ್ಕೊಂಡು. ಇಲ್ಲ ಏನಾರೋ ಒಂದು ಇದ್ದೇ ಇರ್ತದೆ. ಆವಾಗ ಚಿಕ್ಕ ಹುಡುಗರು ಗೊತ್ತಿರಲಿಲ್ಲ, ಇಳಿತಾ ಇದ್ವಿ. ನಮ್ಮ ಮಾಮ ಇದ್ರು ಅನ್ನೋದು ಧೈರ್ಯದ ಮೇಲೆ. ಇವಾಗೆಲ್ಲ ಇಳೀರಿ ಅಂದರೆ ಆಗಲ್ಲ. ಕೂತ್ಕೊಳ್ಳೋ ಜಾಗ ಪೀಸಾಗಿದೆ ನೋಡಿರಿ. ಇದೇ ಬೆಟ್ಟ. ಈ ತಿಂಗಳು 26ನೇ ತಾರೀಕು ಅಲ್ಲ, ಈ ತಿಂಗಳಲ್ಲ, ಇದೇ ತಿಂಗಳಲ್ಲ, ಜುಲೈ 26ನೇ ತಾರೀಕು 27ನೇ ತಾರೀಕು ಜಾತ್ರೆ ಇದೆ. ಆ ಜಾತ್ರೆ ದಿನ ಬೆಟ್ಟ ಹತ್ತೋಣ. ಎಷ್ಟೊಂದು ದಿನ ಆಯ್ತು ನಾನು ಹತ್ತಿ, ಆಲ್ಮೋಸ್ಟ್ ಒಂದು 5-6 ವರ್ಷ ಆಗಿರಬೇಕು, ಹತ್ತೇ ಇಲ್ಲ. ಆ ಬೆಟ್ಟ ಫುಲ್ ಹತ್ತೋಣ. ಇರ್ರೆಗ್ಯುಲರ್ ಸ್ಟೆಪ್ಸ್ ಕರೆಕ್ಟಾಗಿಲ್ಲ. ಚೆನ್ನಾಗಿರುತ್ತೆ ಹತ್ತಿ ಎಲ್ಲ ನೋಡೋಕ್ಕೆ. ಹೋಗೋಣ ಬನ್ನಿ. ಈ ಸತಿ ಯಾರು ಬರ್ತಾ ಇದ್ದರೆ ಬನ್ನಿ, ಸಿಗೋಣ. ಯಾರು ಬರ್ತಾ ಇಲ್ಲ ಅಂದರೆ ಓಕೆ, ನಾನೇ ತೋರಿಸ್ತೀನಿ ನೋಡಿ ಅಲ್ಲಿಂದನೇ, ಅಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿರುತ್ತೆ ಜಾತ್ರೆ. ಇಲ್ಲೆಲ್ಲ ಸ್ಟಾಲ್ ಇಟ್ಟಿರ್ತಾರೆ. ಇಲ್ಲೆಲ್ಲ ಆಟದ ಸಾಮಾನು ಸ್ಟಾಲ್ಗಳು, ಕಡಲೆಪುರಿ, ಮಿಕ್ಸ್ಚರ್ಗಳು, ಸ್ವೀಟ್ಸ್ಗಳು ಎಲ್ಲ ಸ್ಟಾಲ್ ಇರುತ್ತೆ. ಸಕ್ಕತ್ತಾಗಿರುತ್ತೆ. ಆ ಜಾತ್ರೆ ವೈಬ್ಸ್, ಜಾತ್ರೆ ಗೊತ್ತಲ್ಲ ಆಲ್ಮೋಸ್ಟ್. ಜಾತ್ರೆ ವೈಬ್ಸು ಮತ್ತು ಸ್ವಲ್ಪ ಗೇಮ್ಸ್ಗಳಿರ್ತದೆ, ಚೆನ್ನಾಗಿರುತ್ತೆ. ಯಾರು ಬರ್ತಿದ್ರೆ ಕಮೆಂಟ್ ಹಾಕ್ರಪ್ಪ, ನಾವು ಬರ್ತೀವಿ. ಸಿಗಿ ಅಂದರೆ ಬನ್ನಿ, ಸಿಗೋಣ. ನನ್ನ ಫ್ರೆಂಡ್ಸ್ ನೋಡ್ತಿದ್ರೆ ಯಾರು ಬಂದರೆ ಹೇಳಿ, ಸಿಗೋಣ ಬನ್ನಿ. ನೆಕ್ಸ್ಟ್ ಸ್ಪಾಟ್ ಹೋಗೋಣ. ಮತ್ತು ನಮ್ಮ ಫ್ಯಾಮಿಲಿಯ ಹಿರಿಯ ಮನುಷ್ಯ, ನಮ್ಮೆಲ್ಲರ ಪ್ರೀತಿಯ ತಾತ, ಅನಂತಯ್ಯ ತಾತ, ಅವರು ಇಲ್ಲಿಗೆ ಬಂದಾಗ ಪ್ರತಿ ಸತಿ ನಾನು ನಮ್ಮಣ್ಣ ಬಂದು ನಮ್ಮ ತಾತಂಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಅವ್ರದ್ದೇ ಇದು ಸ್ಮಾರಕ. ಪ್ರತಿ ಸತಿ ಬರ್ತೀವಿ. ನಾನು ನಮ್ಮಣ್ಣ ಬಂದರೆ, ನಾನು ನಮ್ಮ ಅರಕ್ಕಿ ಭಯ್ಯ ಬಂದರೆ ಇಬ್ಬರು ಫಿಕ್ಸು ಈ ಸ್ಪಾಟ್ ಬಂದು ನಮಸ್ಕಾರ ಮಾಡ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ಹೋಗ್ತೀವಿ. ಇದೇ ನಮ್ಮ ತಾತಂದು ಸ್ಮಾರಕ. ನಮ್ಮ ತಾತನ ಹೆಸರು ಬಂದು ಅನಂತಯ್ಯ ಅಂತ. ಅವರು ನಿಧನವಾಗಿದ್ದ ಡೇಟ್ ಬಂದು 26ನೇ ತಾರೀಕು, ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ 26ನೇ ತಾರೀಕು 1ನೇ ತಿಂಗಳು 2017ರಲ್ಲಿ ಅವ್ರು ನಿಧನರಾದರು. ಹಾರ್ಟ್ ಅಟ್ಯಾಕಿಂದ ಗೈಸ್, ಹಾರ್ಟ್ ಅಟ್ಯಾಕ್. ಆ ಟ್ರೈನು ಕೂತಿದ್ರು, ಹಿಂಗೆ ಸಡನ್ನಾಗಿ ಕೊಲ್ಯಾಪ್ಸ್.
ಅದೇ ಲಾಸ್ಟ್. ನಮ್ಮ ತಾತ ಚೆನ್ನಾಗಿದೆ, ನಮ್ಮನ್ನ ಚೆನ್ನಾಗಿ ನೋಡ್ಕೊಳೋರು. ಇದು 2 ರೂಪಾಯಿದು ಬರೋದಲ್ಲ ಚಿಪ್ಸ್ ಪ್ಯಾಕೆಟ್, ಅನಿಮಲ್ಸು, ಏರೋಪ್ಲೇನ್ದೆಲ್ಲ ಚಿಕ್ಕ ಚಿಕ್ಕದು ಅದೆಲ್ಲ ಕೊಡ್ಸೋರು. ಫುಲ್ಲು ಒಂದು ಸರ ಮಾಡ್ಕೊಂಡು ಊರೊಳಗೆ ಎಂಟ್ರಿ ಆಗ್ತಿದ್ವಿ ನಾನು ನಮ್ಮ ಅಣ್ಣ. ಎಲ್ಲ ಒಳ್ಳೊಳ್ಳೆ ಮೆಮೊರೀಸ್ ಇದೆ ನಮ್ಮ ತಾತನ ಜೊತೆ. ಯಾವಾಗ ಬಂದರೂ ದುಡ್ಡು ಕೊಡೋರು ಕೈಗೆ. ಒಳ್ಳೆ ಮನುಷ್ಯ, ಗ್ರೇಟ್ ಮ್ಯಾನ್ ನಮ್ಮ ತಾತ. ತಂಗಿದೀರನ್ನೆಲ್ಲ ಇವರೇ ಇಟ್ಕೊಂಡು ಸಾಕಿ ಅವ್ರದ್ದೆಲ್ಲ ಮದುವೆ ಮಾಡಿ ಅವ್ರ ತಂಗಿದೀರನ್ನೆಲ್ಲ ಒಳ್ಳೊಳ್ಳೆ ಮನೆ ಸೇರಿಸಿ ಅವ್ರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಎಲ್ಲರಿಗೂ ಚೆನ್ನಾಗಿ ನೋಡಿ ಎಲ್ಲರನ್ನೂ ಸೆಟಲ್ ಮಾಡಿದ್ದಾರೆ. ನಮ್ಮ ಫೇವ್ರೇಟ್ ತಾತನೂ ಕೂಡ. ಅವಾಗ ಹೇಳ್ತೇನೆಲ್ಲ ಬೆಟ್ಟ ಅಂತ. ಇವಾಗ ಫುಲ್ಲು ಫಸ್ಟ್ ಬೆಟ್ಟದ ಮೆಟ್ಲ ಹತ್ರ ಹೋಗೋಣ. ಅಲ್ಲಿ ನಮ್ಮ ಬಾಸ್ ಇದ್ದಾರೆ, ಅವ್ರನ್ನ ನೋಡಿ ನಾನು 2.5 ವರ್ಷ ಆಯಿತು. ನಮ್ಮ ಬಾಸ್ನ ಮೀಟ್ ಮಾಡಿಸ್ತೀನಿ ಬನ್ನಿ, ಯಾರಂತ ಗೊತ್ತಾಗುತ್ತೆ. ಇದೇ ನಮ್ಮ ಬಾಸ್ ಇರೋ ರೋಡು, ಮನೆ ಎಲ್ಲ. ಆದರೆ ನಮ್ಮ ಬಾಸ್ ನೋಡೋಕ್ಕೆ ಹುಲಿ, ಚಿರತೆ, ಕರಡಿ ಎಲ್ಲದೂ ಇರ್ತವೆ. ಇದೇ ರೋಡ್ ಹಿಂಗೆ ಬರಬೇಕು. ಇಲ್ಲಿ ಬೆಟ್ಟ ಇದೆ, ತೋರಿಸ್ತೀನಿ. ನಮ್ಮ ಬಾಸ್ನ ನೋಡಬೇಕಂದ್ರೆ ಫುಲ್ಲು ಧೈರ್ಯ ಮಾಡ್ಕೊಂಡು ಬರಬೇಕು. ಯಾಕೆಂದರೆ ಇಲ್ಲಿ ಬೆಟ್ಟದ ಮೆಟ್ಲು ಸ್ಟಾರ್ಟ್. ಚಿರತೆ, ಹುಲಿ, ಕರಡಿ ಎಲ್ಲ ಇರೋ ಜಾಗ. ಹಾಗಾಗಿ ಬರ್ಬೇಕಾದ್ರೆ ಚೂರು ಸೌಂಡ್ ಗೀನ್ ಮಾಡ್ಕೊಂಡು ಅವ್ರನ್ಗೆ ನೋಡ್ಕೊಂಡು ಬರಬೇಕು. ಸೊ ದ್ಯಾಟ್ ಅವರೆಲ್ಲ ಎದ್ದೋಗಿ ನಮಗೆ ಬಾಸ್ ದರ್ಶನ ಸಿಗುತ್ತೆ. ಬನ್ನಿ ನಮ್ಮ ಬಾಸ್ ಯಾರಂತ ತೋರಿಸ್ತೀನಿ. ಮೆಟ್ಲು, ಬೆಟ್ಟದ ಮೆಟ್ಲಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಬೆಟ್ಟದ ಮೆಟ್ಲು. ನಮ್ಮ ಬಾಸ್ದು ಇದೆ ಮನೆ ಇದೆ. ಶ್ರೀ ವರಾಹ ಆಂಜನೇಯ ಸ್ವಾಮಿ ಸನ್ನಿಧಿ. ನಮ್ಮ ಬಾಸು ಒಳಗಡೆ ಕೂತಿದ್ದಾರೆ. ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ. ನಮಸ್ಕಾರ ಮಾಡಿ ಒಂದು 5 ಮೆಟ್ಲು ಹತ್ತೋಣ. ಯಾರಿಲ್ಲ ಗಾಯ್ಸ್. ಎಷ್ಟೊಂದು ಸತಿ ಇಲ್ಲಿ ಹುಲಿ, ಚಿರತೆಗಳು ಮಂಕೊಂಡಿರ್ತಾವೆ ಮೆಟ್ಲು ಮೇಲೆ. ಆರಾಮಾಗಿ ಬಂದು ಚೆನ್ನಾಗಿ ಯಾವ್ದಾದ್ರು ಒಂದು ಜಿಂಕೆ ಬೇಟೆ ಆಡಿ ಆಮೇಲೆ ಭಯ. ಹೊಟ್ಟೆ ತುಂಬಿದ್ರೆ ಓಕೆ, ಹೊಟ್ಟೆ ತುಂಬಿಲ್ಲ ಅಂದರೆ ನಾವೇ ಭೇಟಿ ಆಗ್ಬಿಡ್ತೀವಿ. ಇಲ್ಲಿ ಏನೂ ಇಲ್ಲ, ಒಬ್ಬರು ಇಲ್ಲ. ಮನೆ ಒಂದು 5 ಮೆಟ್ಲು ಹತ್ಬಿಡೋಣ ಧೈರ್ಯ ಮಾಡಿ. ಜೈ ಆಂಜನೇಯ. ಹತ್ತೋಣ. ನೋಡಿ ಎಷ್ಟು ದೊಡ್ಡ ಸ್ಟೆಪ್ಸ್ ಇದೆ. ಹತ್ತೋ ಅಷ್ಟೊತ್ತಿಗೆ ಸುಸ್ತಾಗುತ್ತೆ. ಸಾಕು, ಜಾಸ್ತಿ ಧೈರ್ಯ ಮಾಡೋದು ಆರೋಗ್ಯಕ್ಕೆ ಹಾನಿಕಾರಕ. ಸ್ವಲ್ಪ ಕೂತ್ಕೊಂಡು ಬರೋಣ. ನೆಕ್ಸ್ಟ್ ತಿಂಗಳು 26ನೇ ತಾರೀಕು ಬಂದು ಫುಲ್ ಬೆಟ್ಟ ಹತ್ತೋಣ. ಆ ವ್ಲಾಗು ಹಾಕ್ತೀನಿ ನೋಡಿ. ನಾನು ಒಬ್ಬನೇ ಇರಲ್ಲ, ನಮ್ಮ ಜೊತೆ ತುಂಬ ಜನ ವ್ಯಕ್ತಿಗಳಿರ್ತಾರೆ. ಅವ್ರನ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಸ್ಪಾಟಿಗೆ ಹೋಗೋಣ ಬನ್ನಿ. ಯಾರೋ ಫೋನ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಗೈಸ್. ಯಾರು ಇಲ್ಲ ಅಂತೂ, ಯಾರೋ ಫೋನ್ ಮೇಲೆ ಇಲ್ಲೇ ಬಿಟ್ಟೋಗಿದ್ದಾರೆ. ನೋಡೋಣ ಬನ್ನಿ, ಹೋಗೋಣ. ನೆಕ್ಸ್ಟ್ ಸ್ಪಾಟ್ ಚೆನ್ನಾಗಿದೆ, ನಮ್ಮ ಊರ ಕೆರೆ ಸೂಪರ್. ನೋಡಿ ಊರು ಹೆಂಗೆ ಕಾಣಿಸ್ತಾ ಇದೆ ಅಲ್ಲಿ. ಫುಲ್ಲು ಬೆಟ್ಟ, ಮಧ್ಯದಲ್ಲಿ ದೇವಸ್ಥಾನದ್ದು. ಹೋಣ ಬನ್ನಿ ನೆಕ್ಸ್ಟ್ ಸ್ಪಾಟ್. ನಮ್ಮ ತಾತ ಗೈಸ್ ಮಧ್ಯಾಹ್ನ ರಾತ್ರಿ ಊಟ ಬಂದ್ಬಿಟ್ಟು ಬೋರ್ ಆದರೆ ಇಲ್ಲೊಂದು ಮಂಟಪ ಇದೆ, ಅಲ್ಲಿ ಬಂದು ಕುತ್ಕೊಳೋರು. ಈ ಮಂಟಪದಲ್ಲಿ ನಮ್ಮ ತಾತ ಬಂದು ಕುತ್ಕೊಳೋರು. ನಾವು ಅಲ್ಲಿಂದ ಬರ್ತಾಯಿದ್ವಿ. ಏನಾದ್ರು ಮನೇಲಿ ಕರೆದಿದ್ರೆ ತಾತ ಕರ್ಕೊಬರೋ ಬಂದರೆ ಅಲ್ಲಿಂದ ಬಂದು ನಮ್ಮ ತಾತ ಕರೀತಿದ್ವಿ. ನೋಡಿ ಫುಲ್ ಡೌನ್ ಐತೆ, ಅದಕ್ಕೆ ಗಾಡಿ ಆಫ್ ಮಾಡ್ಕೊಂಡು ಓಡಿಸ್ತಾ ಇದ್ದೀನಿ. ಪೆಟ್ರೋಲ್ ಸೇವ್ ಮಾಡಿ ಗೈಸ್. 110 ಆಗಿದೆ ಪೆಟ್ರೋಲ್ ರೇಟು 1 ಲೀಟ್ರಿಗೆ. ಸೊ ಈ ಥರ ಎಲ್ಲ ಡೌನ್ ಏನೋ ಸಿಕ್ಕಿದ್ರೆ ಗಾಡಿ ನ್ಯೂಟ್ರಲ್ ಹಾಕೋಬಿಟ್ಟು ಓಡಿಸ್ಬಿಟ್ರೆ ಅಷ್ಟೇ. ಇಷ್ಟು ಬನ್ನಿ, ಕತ್ಲೆ ಆಗ್ತೈತೆ, ಬೇಗ ಅದನ್ನು ಕವರ್ ಮಾಡ್ಕೊಂಡು ಮನೆಗೆ ಹೋಗ್ಬಿಡೋಣ. ನಾವು 3 ಕೆರೆ ಲೊಕೇಶನಿಗೆ ರೀಚ್ ಆದ್ವಿ. ಕೆರೆ ನೋಡಿ, ಒಂಚೂರು ಮಿಸ್ ಆದರೆ ಡೈರೆಕ್ಟ್ ತಿಮ್ಮಪ್ಪ ಪಾದ. ಇಲ್ಲೇ ಇದ್ದಾರೆ ತಿಮ್ಮಪ್ಪ ದೇವರು. ಡೈರೆಕ್ಟ್ ಅವ್ರ ಪಾದ ಬಗ್ಗೆ ಸೇರ್ಕೊಬಿಡೋದು. ಹುಷಾರಾಗಿ ಓಡಿಸ್ಬೇಕು. ಇದು ಮರಳು, ಸ್ಯಾಂಡ್ ಸ್ವಲ್ಪ ಸ್ಕಿಡ್ ಇದೆ, ಚೋಟ ಕಲ್ಲಿದೆ, ಕರೆಕ್ಟಾಗಿ ಗ್ರಿಪ್ ಬರಲ್ಲ, ಟೈರ್ ಫುಲ್ ಜಾರುತ್ತೆ. ಬನ್ನಿ ನಿಲ್ಲಿಸ್ಬಿಟ್ಟು ತೋರಿಸ್ತೀನಿ ವ್ಯೂ ಹೇಗಿದೆ ನೋಡಿ. ಆ ವ್ಯೂ ಹೆಂಗಿದೆ ತೋರಿಸ್ತೀನಿ ನೋಡಿರಿ. ಹೆಂಗಿದೆ ನೋಡಿ, ಲೈಟ್ಸ್ ಆನ್ ಮಾಡಿಬಿಟ್ಟಿದ್ದಾರೆ ಸ್ಟೇರ್ಸ್ದು. ನಾನು ನಮ್ಮ ಅಣ್ಣ ಏನಾದ್ರು ಬಂದರೆ ಆವಾಗ ನಮ್ಮ ಅಣ್ಣ ಒಂದು ಕ್ಯಾಮ್ರಾ ತೊಗೊಂಡಿದ್ದ. ಒಂದು ಅದು ಯಾವ್ದು ಕರೆಕ್ಟಾಗಿ ಗೊತ್ತಿಲ್ಲ ಮಾಡೆಲೆಲ್ಲ. ನಾನೊಂದು ಕ್ಯಾಮ್ರಾ ಇತ್ತು, ನಾನು 1-2 ಶರ್ಟ್ ಬಂದ್ಬಿಟ್ಟು ಇಲ್ಲಿ ಶೂಟ್ ಮಾಡ್ತೀನಿ, ಫೋಟೋ ಶೂಟ್. ಹಿಂಗೆ ಗಾಡಿ ನಿಲ್ಸೋದು, ಇಲ್ಲಿ
ಹಿಂಗೆ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂಡು ಹಿಂಗೆ ಬೆಟ್ಟ ವ್ಯೂ ಎಲ್ಲ ಬರೋ ಥರ. ಮತ್ತು ಇಲ್ಲಿ ಬಂದು ಕೂತ್ಕೊತಾ ಇದ್ವಿ. ಇಲ್ಲಿ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಹೋಗ್ತಾ ಇದ್ವಿ ಇಬ್ಬರು. ಚೆನ್ನಾಗಿದೆ ನೋಡಿ, ಸೂಪರ್ ವ್ಯೂ, ಸೂಪರ್ ಅಲ್ಲ. ಇಲ್ಲಿಗೆ ಬಂದರೆ ಏನೋ ಒಂಥರ ನೆಮ್ಮದಿ, ಅದು ಏನಂತ ಇದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಒಟ್ನಲ್ಲಿ ನೆಮ್ಮದಿ. ಯಾರೋ ಮನೆ ಕಟ್ಕೊಂಡವ್ರೆ, ಫುಲ್ಲು ಕ್ಲೌಡಿ ಆಗಿದೆ. ಹಿಂಗೆ ಏನೋ ಊರು ಅಂದರೆ ನೆಮ್ಮದಿ, ಫ್ರೀಡಮ್ಮು, ಇಲ್ಲ ಯಾವುದೇ ಜಂಜಾಟ ಇರಲ್ವ, ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಇಲ್ಲಿ ಬಂದರೆ ಒಂದು 2 ದಿನ ಆಗಲಿ 1 ದಿನ ಆಗಲಿ ನೆಮ್ಮದಿಯಿಂದ ಇದ್ದು ಹೋಗ್ಬೋದು. ಮನೆ ಹೋಗೋಣ ವಾಪಸ್ ಮನೆಗೆ. ಇಷ್ಟೇ ಇರೋದು, ಇನ್ನೇನಿಲ್ಲ. ತೋಟಗಳಿದೆ ಅಷ್ಟೇ, ಇನ್ನೇನಿಲ್ಲ. ತೋಟಗಳಲ್ಲೂ ಏನೂ ಬೆಳೆದಿಲ್ಲ ಹಂಗೆ ಇಂಟ್ರೆಸ್ಟಿಂಗ್ ತೋರ್ಸೋಕ್ಕೆ. ನಾರ್ಮಲ್ ತೋಟ, ಬಾಳೆ ಗಿಡ, ಅಡಿಕೆ ಗಿಡ ಹಾಕಿದ್ದಾರೆ. ಒಂದು 2-3 ಹಸು ಇದೆ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಇಷ್ಟೇ ಇದಾಗಿತ್ತು ನನ್ನ ಊರಿನ ಟೂರ್. ಆದಷ್ಟು ಬೇಗ ಇನ್ನೂ ಒಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಷ್ಟೇ, ಏನಿಲ್ಲ. ವಿತ್ ಆಲ್ ಲವ್, ಸೈನಿಂಗ್ ಆಫ್, ಶರತ್ ಗೌಡ.